भटक्या समाजासाठी 100 कोटींचा निधी. राज्यात 8 विशेष वसतिगृह शाळा सुरू होणार. अशिक्षित भटक्या जमातींना समाजाच्या मुख्य प्रवाहात आणण्यासाठी शासन विविध कल्याणकारी योजना राबवत असून भटक्या समाजातील मुलांसाठी राज्यात 8 विशेष वसतिगृह शाळा सुरू करण्यात येणार आहेत. यंदाच्या अर्थसंकल्पात त्यापैकी 4 शाळांना मंजुरी देण्यात आल्याची माहिती राज्य अनुसूचित जाती व अनुसूचित जमाती भटक्या विकास महामंडळाच्या अध्यक्षा जी पल्लवी यांनी दिली. तसेच भटक्या विकास महामंडळासाठी मुख्यमंत्री यांनी 100 कोटी रुपयांचा निधी मंजूर केल्याचेही त्यांनी सांगितले. भोज गावातील भटक्या समाजाच्या नागरिकांनी तालुका प्रशासन त्यांच्या समस्या सोडवत नसल्याची तक्रार राज्य महामंडळाकडे केली होती. या पार्श्वभूमीवर जी पल्लवी यांनी सोमवारी भोज गावाला भेट देऊन नागरिकांची बैठक घेतली. त्यानंतर निपाणी येथील शासकीय विश्रामगृहात आयोजित पत्रकार परिषदेत त्या बोलत होत्या. त्या पुढे म्हणाल्या की अनेक ठिकाणी भटक्या समाजाला शासनाच्या विविध योजना व सुविधांची पुरेशी माहिती नसल्याचे निदर्शनास आले आहे. त्यामुळे ग्रामपंचायत, नगरपालिका व नगरपरिषद हद्दीतील भटक्या वस्त्यांमध्ये दर 3 महिन्यांनी विशेष जनजागृती कार्यक्रम घेणे बंधनकारक करण्यात आले आहे. या उपक्रमात समाज कल्याण विभागासह जिल्हास्तरीय विविध विभागांचा सहभाग राहणार आहे. भटक्या समाजाच्या धार्मिक विधींसाठी समुदाय भवन उभारण्यासह घरकुल बांधणीसाठी 2 लाख रुपयांची आर्थिक मदत देण्यात येत असल्याचेही त्यांनी स्पष्ट केले. मंत्री सतीश जारकीहोळी यांनी त्यांच्या विभागातून भटक्या विकास महामंडळासाठी विशेष पॅकेज जाहीर केले असून भटक्या वसाहतींमध्ये मूलभूत सुविधा उपलब्ध करून देण्यासाठी निधी दिला जात आहे. जिल्ह्यातील सौंदत्ती येथे प्रायोगिक तत्वावर भटक्या जमातींसाठी विशेष वसाहत उभारण्यात येणार असून हे काम मुख्यमंत्री सिद्धरामय्या, उपमुख्यमंत्री डी.के. शिवकुमार, समाज कल्याण मंत्री एच.सी. महादेवप्पा आणि मंत्री सतीश जारकीहोळी यांच्या मार्गदर्शनाखाली सुरू असल्याचे त्यांनी सांगितले. यावेळी समाज कल्याण विभागाच्या सहाय्यक संचालिका अर्चना साने, महामंडळाचे विशेष कर्तव्याधिकारी शशीधर, संयुक्त सचिव आनंद कुमार, अधीक्षक रविकुमार आदी उपस्थित होते. महान कार्य न्यूजसाठी गौतम जाधव, निपाणी. ಉತ್ತಮವಾದ ಪ್ರಶ್ನೆ. ಅಲೆಮಾರಿ ಅಂತ ಎಲ್ಲರೂ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲರ ಬಾಯಿನಲ್ಲೂ ಇರ್ತಕ್ಕಂಥ ಅಲೆಮಾರಿ. ಏನದು ಅಲೆಮಾರಿ ಅಂತಂದ್ರೆ, ಅಲೆಮಾರಿ ಅಂತ ಯಾರಿಗೆ ಕರಿತೀವಿ? ಅದೊಂದು ಜಾತಿನ, ಧರ್ಮನ, ವರ್ಗನ, ಇದು ಎಲ್ಲರಿಗೂ ಪ್ರಶ್ನೆ ಇದೆ. ಅಲೆಮಾರಿ ಅನ್ನೋದು ಜಾತಿ ಅಲ್ಲ, ಅಲೆಮಾರಿ ಅನ್ನೋದು ಯಾವುದು ಧರ್ಮನೂ ಅಲ್ಲ, ಅದೊಂದು ಗುಂಪು. ಆ ಅಲೆಮಾರಿತನವನ್ನ ಅಳವಡಿಸ್ಕೊಂಡು ಇವತ್ತು ಕೂಡ ಅವಕಾಶ ವಂಚಿತರಾಗಿ, ಶಾಶ್ವತ ನೆಲೆ ಇಲ್ಲದೆ, ಶಿಕ್ಷಣದಿಂದ ವಂಚಿತರಾಗಿ, ಸಾಮಾಜಿಕ ವ್ಯವಸ್ಥೆಯಿಂದನೂ ದೂರ ಉಳ್ಕೊಂಡಿರ್ತಕ್ಕಂಥ ಒಂದು ಜಾತಿಗಳ ಗುಂಪನ್ನು ನಾವು ಅಲೆಮಾರಿಗಳು ಅಂತ ಹೇಳ್ತೇವೆ. ಅದರಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ನಿಗಮದ ಅಡಿನಲ್ಲಿ 51 ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯಗಳಿದೆ. ಆ 51 ಪರಿಶಿಷ್ಟ ಜಾತಿ ಸಮುದಾಯದ ಹೆಸರು ಹೇಳ ಕಂಪ್ಲೀಟ್ ಆಗಿ ಇಲ್ಲ ಮಾಹಿತಿ ಕೊಡಲ ಹಾಗೆ ಜನಸಂಖ್ಯೆ ಹಾಗೆ 23 ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯಗಳಿದೆ. ಮತ್ತೆ ನಮ್ಮ ನಿಗಮದ ಅಡಿನಲ್ಲಿ ಅದರ ಜೊತೆಯಲ್ಲಿ 25 ಆದಿವಾಸಿ ಸಮುದಾಯಗಳನ್ನು ಕೂಡ ಒಳಗೊಂಡಂತೆ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಈ ಅಲೆಮಾರಿತನ ಯಾಕೆ ಬಂತು, ಹೇಗೆ ಬಂತು ಅನ್ನೋದೊಂದು ದೊಡ್ಡ ಹಿಸ್ಟ್ರಿ. ಅದನ್ನ ಒಂದು ದಿನ ಎಲ್ಲ ಒಂದು ಸೆಷನ್ ಮಾಡಬೇಕಾದ್ರೆ ಒಂದು ಬ್ರೀಫ್ ಮಾಡೋದಾದ್ರೆ, ಇವತ್ತು ಎಲ್ಲ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಮತ್ತು ನಮ್ಮ ಏನು ಸಂವಿಧಾನದ ಅಡಿನಲ್ಲಿರ್ತಕ್ಕಂಥ ಎಲ್ಲ ಅವಕಾಶ ಹಕ್ಕುಗಳಿಂದ ವಂಚಿತರಾಗಿ ಇವತ್ತು ತಮ್ಮ ಇದರಲ್ಲಿ ವಿಮುಕ್ತ ಬುಡಕಟ್ಟು ಸಮುದಾಯಗಳು ಇದೆ. ವಿಮುಕ್ತ ಬುಡಕಟ್ಟು ಸಮುದಾಯಗಳು ಅಂತಂದ್ರೆ ಇಲ್ಲಿ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ನೊಂದಿರ್ತಕ್ಕಂಥ ಒಂದು ಕಳಂಕಿತ ಸಮುದಾಯಗಳು ಇದೆ. ಅವ್ರಿಗೆಲ್ಲ ಇವತ್ತು ಅಸ್ತಿತ್ವನೇ ಇಲ್ಲ. ಯಾಕೆ ಅಸ್ತಿತ್ವ ಇರೋದಿಲ್ಲ ಅಂದ್ರೆ, ಶಿಕ್ಷಣದಿಂದ ವಂಚಿತರಾಗಿರೋದ್ರಿಂದ ಅವರಿಗೆ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋ ಒಂದು ಹಿನ್ನೆಲೆ ಇರೋದಿಲ್ಲ. ಅದ್ರ ಜೊತೆನಲ್ಲಿ ಶಾಶ್ವತ ನೆಲೆ ಇರೋದಿಲ್ಲ. ಕೇವಲ ಹೊಟ್ಟೆಪಾಡಿಗೋಸ್ಕರ ತಮ್ಮ ಕುಲವೃತ್ತಿಗಳನ್ನ ಆಧಾರ ಮಾಡಿಕೊಂಡು, ಬಹುತೇಕ ನಮ್ಮ ಅಲೆಮಾರಿಗಳಿಗೆ ಭಾಷೆ ಇದೆ, ಅವ್ರದೇ ಆದ ಆಚರಣೆಗಳಿದೆ, ಕುಲವೃತ್ತಿಗಳಿದೆ. ಆ ಕುಲವೃತ್ತಿಗಳನ್ನೇ ಅವಲಂಬನೆ ಮಾಡ್ಕೊಂಡು ಇವರು ಜೀವನ ಮಾಡ್ತಾ ಇರ್ತಕ್ಕಂಥ ಸಮುದಾಯಗಳು ಮತ್ತು ಸ್ಥಳೀಯವಾದ ವ್ಯಾಪಾರಗಳನ್ನ ಮತ್ತು ಪ್ರಾಂತೀಯವಾದ ವ್ಯಾಪಾರಗಳನ್ನ ಆಯಾ ಸಂದರ್ಭಕ್ಕೆ, ಆಯಾ ಕಾಲಕಾಲಕ್ಕೆ ಯಾವ ಒಂದು ಮೂಮೆಂಟ್ ಅಲ್ಲಿ ಇರ್ತಕ್ಕಂಥ ವ್ಯಾಪಾರಗಳನ್ನ ಮಾಡ್ಕೊಂಡು ಹೊಟ್ಟೆಪಾಡಿ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಮುದಾಯಗಳೇ ಅಲೆಮಾರಿ ಸಮುದಾಯಗಳು. ಇವರಿಗೆ ಒಂದೇ ಊರಿನಲ್ಲಿರ್ತಾರೆ ಅಥವಾ ಒಂದ್ ಕಡೆ ನೆಲೆಸಿರೋದಿಲ್ಲ ಅಂತ ಇಲ್ಲ. ಆದ್ರೆ ಹೊಟ್ಟೆಪಾಡಿಗೋಸ್ಕರ ಈ ಬೆಳಗಾವಿನಲ್ಲಿ ಅವ್ರ ಮನೆ ಇದ್ರೂ ಸಹ ನಿರ್ದಿಷ್ಟವಾದ ವ್ಯಾಪಾರ ಇರೋದಿಲ್ಲ, ನಿರ್ದಿಷ್ಟವಾದ ಒಂದು ಗುರಿ